ನಮಸ್ಕಾರ ಬಂಧುಗಳೇ, ನಾನು ಆಶಾ ಗಿರೀಶ್ ಅಂತ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ KRS ಪಾಟೀಲ್. ಇವತ್ತು ಕುಷ್ಟಗಿ ತಾಲೂಕಿನ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಹನುಮಸಾಗರದ ನಿಯರೆಸ್ಟ್ ಇರುವಂತ ಮದ್ನಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಇವತ್ತು ಈ ಗ್ರಾಮ ಕೂಡ ಒಂದು ರೀತಿಯ ಆದರ್ಶವಾಗಿದೆ. ಮತ್ತೆ ಎಲ್ಲಾ ರಾಜ್ಯದ ಜನರು ಇದನ್ನ ಅಳವಡಿಸಿಕೊಂಡ್ರೆ ಖಂಡಿತ ಇಲ್ಲೊಂದು ನಮ್ಮೂರ KRS ಗ್ರಾಮ ಸೇನೆ ಸ್ಟಾರ್ಟ್ ಆಗಿ ಮತ್ತೆ ನಮ್ಮ ಕನಸುಗಳು ಭ್ರಷ್ಟಾಚಾರ ಆಗಿರ್ಬೋದು, ಲಂಚ ಮುಕ್ತ ಅಭಿಯಾನ ಆಗಿರ್ಬೋದು, ಅಥವಾ ಸರ್ವೋದಯ ಕರ್ನಾಟಕ ಕಟ್ಟುವಂಥದ್ದಾಗಿರ್ಬೋದು, ಕುವೆಂಪು ಅವರ ಕಂಡಂತ ಸರ್ವೋದಯ ಕರ್ನಾಟಕ, ಬಸವಣ್ಣವರು ಕಂಡಂತ ಕಲ್ಯಾಣ ಕರ್ನಾಟಕವನ್ನ ನಿರ್ಮಿಸೋದಕ್ಕೂ ಕೂಡ ಇದು ಸಾಕ್ಷಿಯಾಗಿದೆ. ಸೊ ಇವತ್ತು ನಾವು ಮತ್ನಾಳದಲ್ಲಿ ನಮ್ಮ ಜೊತೆ KRS ಪಕ್ಷದ ಮುಖಂಡರುಗಳಾದ ನಾಗರಾಜ್ ಅವರು ಇದ್ದಾರೆ, ರಾಹುಲ್ ದೇವ್ಸಿಂಗ್ ಅವರು ಇದ್ದಾರೆ, ಮುತ್ತಪ್ಪ ಅವರು ಇದ್ದಾರೆ. ಇವತ್ತು ನಾವು ಇಲ್ಲಿ ಬರೋದಕ್ಕೆ ಕಾರಣ ಇಲ್ಲಿ ಸಂಪೂರ್ಣವಾಗಿ ಮದ್ಯ ನಿಷೇಧ ಆಗಿದೆ ಅನ್ನುವಂಥದ್ದು ನಮ್ಮ ಸಾಮಾಜಿಕ ಹೋರಾಟಗಾರರಾದ ಶರಣಪ್ಪ ಅವರು ತಿಳಿಸಿದ್ರು. ಸೊ ಹಾಗಾಗಿ ಇವತ್ತು ಇದನ್ನ ರಾಜ್ಯದ ಜನತೆಗೆ ತಿಳಿಸೋಣ, ಮತ್ತೆ ನಮ್ಮೂರ KRS ಸೇನೆಯನ್ನ ಕಟ್ಟೋಣ. ಮತ್ತು ಇದರಿಂದ ರಾಜ್ಯದಲ್ಲಿ ಎಲ್ಲಾ ಕಡೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುತ್ತಾ ಸರ್ಕಾರಿ ಸೌಲಭ್ಯಗಳನ್ನ ಪಡೆಯುತ್ತಾ ಸಾರ್ವಜನಿಕರ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸೋಣ ಅಂತ ಹೇಳ್ತಾ ಇವತ್ತು ಯಾವ ರೀತಿ ಗ್ರಾಮಕ್ಕೆ ಒಗ್ಗಟ್ಟಿದ್ರು, ಯಾವ ರೀತಿ ನಿಷೇಧ ಆಯ್ತು ಅನ್ನೋದನ್ನ ಕೇಳೋಣ. ಎಷ್ಟು ವರ್ಷದಿಂದ ಇದು ಮದ್ಯ ನಿಷೇಧ ಆಗಿದೆ? ಯಾವ ಕಾರಣಕ್ಕೆ ಸರ್? ಅದು ಎಲ್ಲಾ ಕಡೆನೂ ದೇಶಾದ್ಯಂತ ಇವತ್ತು ಮದ್ಯ ಅಂತ ಹೇಳಿದ್ರೆ, ಗುಟ್ಕ ಅಂತ ಹೇಳಿದ್ರೆ ಎಲ್ಲರೂ ಪ್ರಿಯರೇ ಆಗಿದ್ದಾರೆ. ನಿಮ್ಮೂರಲ್ಲಿ ಮಾತ್ರ ಯಾಕೆ ಈ ತರ ಅಂತ? ಮೇಡಮ್ ಅವರ 10 ವರ್ಷದ ಹುಡುಗರು 11 ವರ್ಷದ ಹುಡುಗರು ಡ್ರಿಂಕ್ಸ್ ಮಾಡ್ಲಿಕ್ಕತ್ತಿದ್ರು. ಹಂಗಾಗಿ ಎಲ್ಲರೂ ಊರಿನವರು ಒಕ್ಕಟ್ಟು, ಹಿರಿಯರಾಯ್ತು, ಅಂಗಡಿಕಾರರಾಯ್ತು, ಎಲ್ಲರೂ ಒಕ್ಕಟ್ಟಾಗಿ ನಮ್ಮೂರಲ್ಲಿ ನಿಷೇಧ ಬೇಡ ಅಂತಂದು ಅದು ಬಂದ್ ಮಾಡಿದ್ವಿ. ನಿಷೇಧೆಲ್ಲ ಬಂದ್ ಮಾಡಿದ್ವಿ. ಹೌದೌದು, 10 ವರ್ಷ ಆಯ್ತು. ಇಲ್ಲ ಕೇಳಿ, ಎಲ್ಲರನ್ನು ಕೇಳಿ. ಒಂದು 10 ವರ್ಷ ಆಯ್ತು ನಮ್ಮೂರಲ್ಲಿ ನಿಂತು. ಇಲ್ಲ 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 ಇಲ್ಲ, ಯಾವ ಅಂಗಡಿಯಲ್ಲಿ ಮಾರ್ಲಿಕ್ಕಿಲ್ಲ. ಅಂಗಡಿಯವರು ಒಪ್ಪಿಗೆ ಇದೆ, ಊರಿನವರು ಸಹಕಾರ ಇದೆ. ಇಲ್ಲ ಇಲ್ಲ ಇಲ್ಲ, ಎಲ್ಲಿ ಕೂಡ ಒಂದು ಮಾರಿದ್ರು ಕೂಡ ಅವರಿಗೆ ದಂಡ ಇದ್ರಿ. 25,000ದಿಂದ 30,000ವರೆಗೆ ದಂಡ. ಇಲ್ಲ ಇಲ್ಲ, ಗ್ರಾಮಸ್ಥರು ಎಲ್ಲರೂ ಇವತ್ತು ರಾಜ್ಯಾದ್ಯಂತ ಎಲ್ಲಾ ಗ್ರಾಮಗಳು ಸ್ಫೂರ್ತಿಯಾಗಿ ಆದರ್ಶವಾಗಿ ತಗೊಂಡು ನಿಮ್ಮನ್ನ ಅವರು ಅದನ್ನೇ ಪಾಲನೆ ಮಾಡಿದ್ರೆ ಅವರಲ್ಲೂ ಈ ತರ ಎಷ್ಟೇ 1ನೇ ಕ್ಲಾಸ್ ಹೋಗುವಂತ ಮಕ್ಕಳಿಂದ ಹಿಡಿದು, ಹೆಣ್ಮಕ್ಳಿಂದ ಹಿಡಿದು, ಗಂಡ್ಮಕ್ಳಿಂದ ದುಡಿಯೋ ಗಂಡ್ಮಕ್ಳಿಂದ ಹಿಡಿದು ಕುಡಿಯೋದನ್ನ ಬಿಟ್ಟು ಅವರ ಸಂಸಾರ, ಅವರ ಜೀವನಗಳನ್ನ ನೆಟ್ಟಿಗೆ ಮಾಡ್ಕೊಂಡು ಅಭಿವೃದ್ಧಿ ಹೊಂದ್ಕೊಳ್ತಾರೆ. ಮತ್ತೆ ಇನ್ನೊಂದು ಸರಿ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಬರುತ್ತಲ್ಲ, ಅಂಥದ್ದು ಯಾರಿಗಾದ್ರೂ ಆಗಿದೆ ಕುಡಿದು ಆ ಸಮಯದಲ್ಲಿ? ಬರೀ ಹುಡುಗರು ಕುಡಿತಾರ ಅನ್ನೋ ಒಂದು ಕಾರಣಕ್ಕೆ ನಿಲ್ಸಿದ್ರಿ. ನಮ್ಮಲ್ಲಿ ಹಿಡ್ಕೊಂಡು ಇವ್ರು ಮೊದಲು ಮಾಡಿ ಮಕ್ಕಳೆಲ್ಲ ಮಕ್ಕಳು ಹಾಳಾಗ್ತಾವ ಅಂತನ ಎಲ್ಲರೂ ಸೇರಿ ಒಂದು ತುಂಬಾ ಜನ 4 ಕಡೆ ಮಾಡ್ತಿದ್ರು. ಅಂದ್ರೆ ಸರ್ಕಾರದಿಂದ ಮಾನ್ಯತೆ ಪಡೆದು ಇಲ್ಲ 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 ಹಾಗೆ ಕೆರೆನಂಡಿ. ಹೌದೌದು, ಅದು ಹೆಂಗೆ ಪತ್ತೆ ಹಚ್ಚಿದ್ರಿ? ಗೊತ್ತಾಗಿತ್ತಲ್ಲ, ದಿನಾಲು ಒಣ್ಣಾಟ ಇರ್ತಲ್ಲ, ಗೊತ್ತಾಗಿ ನೋಡಿ ಅದನ್ನು ಮಾಡ್ಕೊಂಡು ಎಲ್ಲರೂ ಅಂಗಡಿಯವರು ಎಲ್ಲರೂ ಹಿರಿಯರು ಸೇರಿ ಅದು ಒಂದು ತೀರ್ಮಾನ ಕೈಗೊಂಡ್ರೆ. ಹೌದೌದು, ಯಾವುದು ಕಾನೂನು ಎಲ್ಲಿ ಹೋಗ್ಲಾರ್ದೆ ಇಲ್ಲ ಇಲ್ಲ ಊರಿನವ್ರೆ ಬಂದ್ ಮಾಡಿದ್ದಾರೆ. ಯಾರು ಬರ್ಲಿಲ್ಲ. ಚೌಕಟ್ಟೆ ಮಾಡ್ಕೊಂಡು ನೀವು ಹಿರಿಯರು ಕೂಡ ಮಾಡ್ಕೊಂಡಿರಲ್ಲ. ಈ ತರ ಎಲ್ಲ ಹಳ್ಳಿ ಒಳಗೂ ನಾವು ಜನರೆಲ್ಲ ತಿಳುವಳಿಕೆ ಮಾಡಿಬಿಟ್ರೆ ನಮ್ಮ ಕೊಪ್ಪಳ ಜಿಲ್ಲೆ ಹೆಚ್ಚಿನ ರೀತಿಯಲ್ಲಿ ಮಧ್ಯ ಇರುವಾಗ ಇನ್ನೊಂದು ಯಾವ ಊರು ಹೇಳಿದ್ರು, 2 ಊರಲ್ಲಿ ನಿಷೇಧ ಆಗಿದ್ದ ಅಂದಿದ್ದು ಕೂಡ ನಾವೇನ್ ಮಾಡಿದ್ವಿ, ನಮ್ಮ ರಾಜ್ಯ ಮಹಿಳಾ ನಾವೇನ್ ಮಾಡಿದ್ವಿ, ಇಲ್ಲ ವಿಸಿಟ್ ಮಾಡೋಣ ಅಂತ. ಯಾಕಂದ್ರೆ ನಿಮ್ಮೂ ನೋಡಿ ಬೇರೆ ಒಂದು ಊರವರು ಬದಲಾವಣೆ ಆಗ್ಬೇಕು. ಯಾಕಂದ್ರೆ ನೀವು ಹೇಳ್ದಂಗೆ ಇವಾಗ ನಾವೇ ತಪ್ಪು ಮಾಡಿದ್ರೆ ನಮ್ಮ ಮಕ್ಕಳು ಸ್ವಲ್ಪ ತಪ್ಪು ಮಾಡ್ತಾರೆ. ಆ ಉದ್ದೇಶಕ್ಕೆ ನೀವು ಮಕ್ಕಳ ಭವಿಷ್ಯವನ್ನ ವಿಚಾರ ಮಾಡಿ ಇವತ್ತು ಸ್ವಇಚ್ಛೆಯಿಂದ ನೀವೇ ಬಿಟ್ಟಿರಲ್ಲ, ಅದು ಆಗ್ಬೇಕು ಕೆಲಸ. ಅದನ್ನ ನೀವು ಮಾಡಿದ್ರಲ್ಲ, ಆ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ನಾವು ವಿಸಿಟ್ ಮಾಡೋದು ಹೇಳಿ ಬಂದಿವಿ. ಮತ್ತೆ ನೀವೇನು ಅಲ್ಲೇನು ಅತ್ಯಂತ ಮಣ್ಣಿಂದ ಇನ್ನೊಂದು ಊರಿಗೆ ಪ್ರೇರಣೆ ಮಂಡ್ಯ ಕೆಲವರು ಮನೆಗಳ ಹಿಂದೆ ಹೊರೆ ಮಾಡಿದ್ರು. ಎಲ್ಲ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆದ ಕಾರಣ ಅವರು ವರದಿ ಮಾಡಿಂದ ನೀವು ಬರ್ಬೇಕಾಗ್ತದೆ. ನಮ್ಮ ರವಿಕೃಷ್ಣ ರೆಡ್ಡಿ ಅವರಾದ ಸಂಸ್ಥಾಪಕ ಅಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಮದ್ಯ ನಿಷೇಧ ಕರ್ನಾಟಕದಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೋರಾಟಗಳನ್ನ, ಪಾದಯಾತ್ರೆಗಳನ್ನ ತುಂಬಾ ಮಾಡ್ಕೊಂಡ. ಆದ್ರೆ ಇದೇ ತರನೇ ನಮ್ಮ ಲಿಂಗೇಗೌಡರು ಕೂಡ ದಿವ್ಯಾಂಗತರ ಅಂದ್ರೆ ಅವರು ಮಹಿಳೆಯರ ದೌರ್ಜನ್ಯ ವಿರುದ್ಧ ಪಾದಯಾತ್ರೆ ಮಾಡುವಾಗ
ಅವರು ನಿಧನರಾದ್ರು. ಇದು ನಾವು ರಾಜ್ಯಾದ್ಯಂತ ಹೋರಾಟಕ್ಕಿಳಿದು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಚುಕ್ಕಾಣ ಹಿಡ್ಕೊಂಡಿರೋರು ಮಾಡ್ಬೋದಾಗಿತ್ತು, ಆದ್ರೆ ಮಾಡ್ತಾ ಇಲ್ಲ. ಜನಹಿತ ಇಲ್ಲ, ಜನರ ಹಿತದೃಷ್ಟಿ ಇಲ್ಲ. ಆದ್ರೆ ಇವತ್ತು ನಾವು ಆಡಳಿತಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ನಾವು ಇದನ್ನ ಮಾಡ್ತಾ ಇದೀವಿ ಅನ್ನೋದಕ್ಕೆ ಮತ್ತೆ ಅದಕ್ಕೆ ಸಾಕ್ಷ್ಯಗಳು ಬೇಕು, ಮತ್ತೆ ಇನ್ನೊಂದು ಪರಿಚಯ ಆಗ್ಬೇಕು, ಮತ್ತೆ ಅದನ್ನ ಆದರ್ಶವಾಗಿ ಬೇರೆಯವ್ರಿಗೂ ಕೊಡ್ಬೇಕು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ ನಿಮ್ಮನ್ನ. ಅವರೆಲ್ಲರೂ ಆದರ್ಶವಾಗಿ ತಗೊಂಡ್ಬಿಟ್ರೆ ನಮ್ಮಂತ ಹೆಣ್ಣು ಮಕ್ಕಳು ಬೀದಿಗೆ ಬೀಳಂದು ಹೋರಾಟ ಮಾಡಿ ಲಬಲಬ ಅಂತ ಬಡ್ಕೊಂಡು ಇವತ್ತು ಮೊನ್ನೆ ಬೆಂಗಳೂರಲ್ಲಿ ಗ್ರಾಮಸ್ಥರು ಎಲ್ಲಾ ಹೆಣ್ಣು ಮಕ್ಕಳು ಎಷ್ಟು ಜನ ಅಂತ ಹೇಳಿದ್ರೆ ಒಂದು 800 ಜನನ ಬಂದಿರ್ಬೋದು ಅನ್ಸುತ್ತೆ. ಮದ್ಯ ನಿಷೇಧ ಆಂದೋಲನ ಅಂತ ಬೆಂಗಳೂರು ಚಲೋ ಅಂತ ಬಿಟ್ಟು ತಮ್ಮ ಪುತ್ತಿಗಳನ್ನೆಲ್ಲ ಕಟ್ಕೊಂಡು ಅಲ್ಲಿಗೆ ಬಂದು ಏನಾಯ್ತು, ಪರವಾನಗಿ 569 ಹೊಸದಾಗಿ ಪರವಾನಗಿ ಕೊಡೋದಕ್ಕೆ ಸರ್ಕಾರ ಮುಂದಾಯ್ತು. ಈಗ 6 ಗಂಟೆಯಿಂದ ಬೆಳಗ್ಗೆ ರಾತ್ರಿ ಪೂರ್ತಿ 1 ಗಂಟೆ ತನಕ ಕೊಡುವಂತದಕ್ಕೆ ಹೊಸ ವರ್ಷದ ದಿನಕ್ಕೆ ಅದನ್ನು ಕೂಡ ಡಿಸ್ಕಷನ್ ನಡೀತಾ ಇದೆ. ಅಂದ್ರೆ ಸರ್ಕಾರ ಅನ್ಕೊಂಡ್ರೆ ನಾವೇ ಸರ್ವಾಧಿಕಾರಿಗಳು, ನಾವು ಜನರಿಗೆ ಗುಗ್ಗುಗಳು ಮಾಡ್ಬೋದು, ಜನರು ಬರೀ ದಡ್ರಿದ್ದಾರೆ, ನಾವ್ ಹೇಳಿದನ್ನೆಲ್ಲ ನಂಬುತ್ತೆ, ನಮ್ಮನ್ನ ಅದು ನಂಬಿ ಅವ್ರ ಜೀವನ ಅವ್ರ ಮಕ್ಕಳ ಜೀವನ ಎಲ್ಲ ಹಾಳು ಮಾಡ್ಕೊಳುತ್ತೆ. ನೋಡಿ ಅವ್ರು ಫಾರಿನ್ ಅಲ್ಲಿ ಓದಾಡ್ತಾರೆ, ಏರ್ಪ್ಲೇನ್ ಅಲ್ಲಿ ತಿರ್ಗಾಡ್ತಾರೆ, ಮತ್ತೆ ಅವ್ರಿಗೆ ಆರೋಗ್ಯದ ವಿಚಾರವಾಗಿ ಬಂದ್ರೆ ಫಾರಿನ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾರೆ. ಈಗ ಆರೋಗ್ಯ ಕೇಳೋದು ಯಾರ್ದು? ನಮ್ಮ ಮಕ್ಕಳದು. ಮತ್ತೆ ಜೀವನ ಹೋಗುವಂತದ್ದು ಯಾರು? ನಿಮ್ಮ ಹೆಣ್ಮಕ್ಳು ತಾಳಿ ಹೋಗುತ್ತೆ, ಮತ್ತೆ ಅದು ಎಲ್ಲೆಲ್ಲ ಹೋಗಿ ಅವ್ರಿಗೆ ಸೇರುತ್ತೆ. ಅದು ಗೊತ್ತಿದ್ದು ನಮ್ಮನ್ನ ಮೂರ್ಖರು ಅನ್ಕೊಂಡಿದ್ದಾರೆ. ಅದಕ್ಕೆ ಆ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯಾಗಿ ಮತ್ತೆ ಆದರ್ಶವಾಗಿ ಕೊಡ್ತಾ ಇರೋಂತ ಮತ್ನಾಳ ಗ್ರಾಮಸ್ಥರ ಒಂದು ಉದಾಹರಣೆ. ಕರೆಕ್ಟ್ ಅಲ್ವಾ ಸರ್? ಖಂಡಿತ ಮನಸ್ಸು ಮಾಡಿದ್ರೆ ಒಗ್ಗಟ್ಟಾಗಿರ್ಬೇಕು. ನಿಮ್ ಜೊತೆ KRS ಪಕ್ಷ ಇದೆ ಸರ್, ಸಾಮಾಜಿಕ ಹೋರಾಟಗಾರರಿದ್ದಾರೆ, ಕನ್ನಡ ಪರ ಹೋರಾಟಗಾರರಿದ್ದಾರೆ. ಗ್ರಾಮಸ್ಥರು ತಿಳುವಳಿಕೆ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಗ್ರಾಮಸ್ಥರಲ್ಲಿ ಯಾರಿಗೂ ಇಲ್ಲ ಸರ್, ಅದೇ ಮನಸ್ಸು ಮಾಡ್ಬೇಕಂತೆ. ಸೊ ಇದು ಬೆಳಕಿಗೆ ಬಂದಿಲ್ಲ. ಸೊ ಇವತ್ತು ಒಂದು ಲೈವ್ ಅನ್ನೋದು, ಫೋನ್ ಅಂತ ಅನ್ನೋದು, ಕ್ಯಾಮ್ರಾ ಅನ್ನೋದು ಇವತ್ತು ಇಷ್ಟೊಂದು ಧೈರ್ಯ ಕೊಟ್ಟಿದೆ. ಅದಕ್ಕೆ ನಾವು KRS ಪಕ್ಷದ ಆ ಸಂಸ್ಥಾಪಕ ಅಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರಿಗೆ ಧನ್ಯವಾದ ತಿಳಿಸುತ್ತಾ, ಮತ್ತೆ ಇನ್ನೂ ಏನಾದ್ರೂ ಸಮಸ್ಯೆಗಳಿದ್ರೆ ದಯವಿಟ್ಟು ಹಂಚ್ಕೊಳ್ಳಿ. ಸರ್ಕಾರ ಯಾಕೆ ಬಂದಿದ್ದನ್ನ ಸರ್ಕಾರಕ್ಕೆ ದೊಡ್ಡ ವಿಷಯ ಅಲ್ಲ, ಎಲ್ಲ ತಡೆಗಟ್ಟಬೇಕಂತ ಒಂದು ವ್ಯವಸ್ಥೆ ಮಾಡಿದ್ರು. ಅಬಕಾರಿ ಅಂತ ಇತ್ತು, ಅಬಕಾರಿ ಇನ್ಸ್ಪೆಕ್ಟರ್ ಅಂತ ಮಾಡಿದ್ರು. ಅದಕ್ಕೆ ಆದಂತ ಒಂದು ಪ್ರೊಸೀಜರ್ ಪ್ರಕಾರ ಹೋಗಿ ಚೆಕ್ ಮಾಡಿ ಬಂದ್ ಮಾಡೋಂಥದ್ದಿತ್ತು. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರಕ್ಕೆ ಬರೋ ಲಾಭ ಇದರಿಂದ. ಆದ್ರೆ ಈ ಗ್ರಾಮಸ್ಥರು ಮಾಡಿರೋದ್ರಿಂದ ಈ ತರ ಗ್ರಾಮಸ್ಥರು ಮಾಡಿದ್ರೆ ಈ ಗ್ರಾಮಸ್ಥರು ಮಾಡಿದ್ರಲ್ಲ, ಈ ಕೆಲಸ ಎಲ್ಲಾ ಗ್ರಾಮದಲ್ಲಿ ಮಾಡಿಬಿಟ್ರೆ ಇದ್ರಂತ ಕೆಲಸ ಯಾವ್ದಲ್ಲ. ಏನ್ ವಿಡಿಯೋ ನೋಡ್ತಾ ಇದೀರಾ ಗ್ರಾಮಸ್ಥರು, ಬೇರೆ ಬೇರೆ ಗ್ರಾಮಸ್ಥರು ಏನ್ ನೋಡ್ತಾ ಇದ್ರ, ಈ ಒಂದು ಗ್ರಾಮದ ಒಂದೇನು ಹಿರಿಯರು ಇವರೆಲ್ಲ ಇದಾರಲ್ಲ, ಹಿರಿಯರ ಅನ್ಕೆ ಎಲ್ಲ ಯುವಕರು ಸೇರಿದಾರೆ ಇಲ್ಲಿ. ಅವರು ಕೂಡ ಓಪನ್ ಆಗಿ ಹೇಳ್ತಿದ್ದಾರೆ, ನಮ್ಮಲ್ಲಿ ಯಾರು ಮಾರಲ್ಲ, ಜಾತ್ರೆ ಕೂಡ ಮಾರಲ್ಲ. ಅಂದಾಜು ದಯವಿಟ್ಟು ಏನ್ ವಿಡಿಯೋ ನೋಡ್ತಾ ಇದೀರಾ ಎಲ್ಲರೂ ಈ ವಿಡಿಯೋ ನೋಡಿ ಎಲ್ಲ ಊರು ಹಿರಿಯರು, ಯಾಕಂದ್ರೆ ಹಂಗಾಗಿ ನೀವೇನ್ ವಿಡಿಯೋ ನೋಡ್ತಾ ಇದೀರಾ ಎಲ್ಲರೂ ದಯವಿಟ್ಟು ಹಿರಿಯರು ಒಗ್ಗಟ್ಟಾಗಿ ಯಾವ ಇಲಾಖೆ ಬೇಡ, ಏನು ಬೇಡ, ನೀವು ಮನಸ್ಸು ಮಾಡಿದ್ರೆ ಸರ್. ಈಗ ನೀವು ಹೇಳಿದ ಒಂದು ಮಾತು ಹೇಳಿದ್ರೆ ನಂಗೆ, ದುಡ್ಡು ನಾವೇ ನಿರ್ಧಾರ ಮಾಡ್ಕೊಂಡು ಒಂದು ಇಷ್ಟಿಷ್ಟು ಅಂತ ಹೇಳಿ ನಾವು ದಂಡವನ್ನ ವಸೂಲಿ ಮಾಡ್ತೀವಿ. ಒಂದೇ ಅವ್ರು ಕಟ್ಲಿಲ್ಲ ಅಂದ್ರೆ ಇಲ್ಲ ಕಟ್ಲೇಬೇಕಂತ ಕಡ್ಡಾಯವಾಗಿ ಅಲ್ಲ, ಅದೊಂದು ನೀವು ಯಾವ್ದಿಲ್ರಿ ಇಲ್ಲಿ ಒಂದು ಸತ್ರ ಇಲ್ಲ, ಇದಿಲ್ಲ ಭಜನಾ ಒಂದ ಇಸ್ಮಟ್ ಕೂಡ ಆಲಿಕ್ಕಿಲ್ಲ ಇಲ್ಲಿ. ನೋಡಿ, ಇದ್ರ ಜೊತೆಗೆ ಇವಾಗ ದುನಿಯಾ ಹೆಂಗಿದೆ ಅಂದ್ರೆ, ಇವತ್ತು ಯಾವ್ದೋ ಒಂದ್ ಮನೇಲಿ ಸೇವಾ ಆಯ್ತಂದ್ರೆ ಇವತ್ತು ಅವ್ನು ಏನ್ ಮಾಡ್ಬೇಕಂದ್ರೆ ಮನೇಲಿ ಇರ್ತಕ್ಕಂಥ ಬಂಗಾರವನ್ನು ಮಾರಿಬಿಟ್ಟು ಕುಡಿಯಕ್ಕೆ, ಇಸ್ಪೇಟಿಗೆ, ತಿನ್ಲಿಕ್ಕೆ ಎಲ್ಲದನ್ನು ಕೊಟ್ಟ ಮೇಲೆ ಅದು ಹಣನ ಹೋಗಿ ಉಳುವಂತ ಕಾರ್ಯಕ್ರಮ ಮಾಡ್ತಾ ಇದಾರೆ. ಆದ್ರೆ ಈ ಊರಲ್ಲಿ ಅದ್ರ ಪರವಾಗಿ ಏನ್ ಮಾಡ್ತಾ ಇದಾರೆ, ಮದ್ಯ ನಿಷೇಧನೂ ಪೂರ್ತಿ ನಿಷೇಧ ಆಗಿದೆ, ಕಾಮನ್ ಆಗಿದೆ. ಆದ್ರೆ ಈ ಹಳ್ಳಿಯಲ್ಲಿ ಜೂಜಾಟ ಇಲ್ಲ, ಕುಡಿತಾ ಇಲ್ಲ, ಮೋಜು ಇಲ್ಲ, ಓನ್ಲಿ ಫಾರ್ ಮತ್ತೆ ಹಿಂದುಳ ಪದ್ಧತಿಯನ್ನ ಭಜನಾ ಕಾರ್ಯಕ್ರಮವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ತುಂಬಾ ಸಂತೋಷದ ವಿಷಯ. ಅದೇ ರೀತಿ ಎಲ್ಲಾ ಗ್ರಾಮದಲ್ಲಿ ಆಗ್ಬೇಕು. ಅದು ಒಗ್ಗಟ್ಟಿದೆ. ಇವು ನೋಡಿದ್ರೆ ಸಾಕು ಗೊತ್ತಾಗಿದೆ. ಎಲ್ಲ ಯುವಕರು ಒಂದ್ ಹತ್ರ ನಾವು ಬೇರೆ ಬೇರೆ ಹಳ್ಳಿಗಳಿಗೆ ಹೋದ್ರೆ ಒಬ್ರು ಬಂದ್ರೆ ಅವ್ರೇನೋ ಬಂದ್ರು ಮಾಡ್ಕೊಂಡು ಹೋಗ್ರಿ ಅಂತ, ಆದ್ರೆ ಈ ಹಳ್ಳಿಯಲ್ಲಿ ಒಬ್ರು ಬಂದು ಸಪೋರ್ಟ್ ಆಗಿ ನಿಂದಿರ್ತಾರಲ್ಲ, ಇದೇ ಮೇನ್. ಆಮೇಲೆ ಇವ್ರು ಏನು ಇದೇ ತರ ಒಗ್ಗಟ್ಟು ಮಾಡಿದ್ರೆ ಇವೆಲ್ಲ ಸವಲತ್ತುಗಳನ್ನು ತಗೊಳ್ಳಿಕ್ಕೆ ಹರಿದಾರೆ ಅಂತೇಳಿ ಈ ಮೂಲಕ ಹೇಳ್ತೀವಿ. ಬ್ರದರ್, ನೀವು ಇದೇ ತರ ಒಗ್ಗಟ್ಟಾಗಿ ನಿಮ್ಗೆ ಏನು ಸಮಸ್ಯೆಗಳಿದೆ ಇವಾಗ ಹೇಳಿದ್ರು ಅವ್ರು ನೀವು ಬಂದು ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ.
ನೀವು ಅವ್ರಿಗೆ ಸಪೋರ್ಟ್ ಕೊಡಿ. ಆಮೇಲೆ ಯಾವುದೇ ಸಂಘ ಸಂಸ್ಥೆಗಳಿಂದ ಅವ್ರಿಗೂ ಒಂದು ಇದು ಮಾಡ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ನೀವು ಡೈರೆಕ್ಟಾಗಿ ಹುದ್ದೆಗಳನ್ನು ಮಾಡಿ ಪ್ರಶ್ನೆ ಮಾಡಿರಿ, ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿರಿ. ಯಾಕಪ್ಪ ಇವತ್ತು ಅದು ಹೇಳಿದ್ರೆ ಏನೋ ಅಂಗನವಾಡಿ ಸಂಬಂಧಪಟ್ಟಂತೆ ಈಗ ನಾವು ಗ್ರಾಮ ಪಂಚಾಯತಿ ನಮ್ಮೂರನ್ನೇ ನಿಲ್ಲಿಸ್ಕೊಂಡು ಅವ್ರನ್ನ ಆಯ್ಕೆ ಮಾಡಿರ್ತೀವಿ. ಅವ್ರನ್ನ ಯಾಕೆ ಆಯ್ಕೆ ಮಾಡಿರ್ತೀವಿ? ನಮ್ಮ ಸಮಸ್ಯೆಗಳನ್ನು ನಾವು ಹೋಗಿ ಹೇಳೋಕ್ಕಾಗಲ್ಲ, ಅವರು ಹೋಗಿ ಹೇಳಿ ನಮ್ಮ ಸಮಸ್ಯೆನ ಬಗೆಹರಿಸಲಿ ಅಂತ ನಾವು ಮಾಡ್ಕೊಂಡಿರ್ತೀವಿ. ಬಟ್ ಅವರು ಹೇಳಿಲ್ಲ ಅಂದರೆ ಸಮಸ್ಯೆ ಬಗೆಹರಿದೆ ಹೆಂಗೆ? ಅದಕ್ಕಂತಾನೆ ಅವ್ರು ಹೇಳಿಲ್ಲ ಅಂದ್ರೆ ಏನಾಯ್ತು, ಅದಕ್ಕೆ ಸಂಬಂಧಪಟ್ಟ ಒಂದು ಪಂಚಾಯತಿ ಅಂತಿದೆ, ಅಲ್ಲಿ ಹೋಗ್ಬಿಟ್ಟು ನೀವು ನೇರವಾಗಿ ಮಾತಾಡಬೇಕು. ಇವಾಗ ನೀವೇ ಕೇಳಿದ್ರಿ, ಫೋನಲ್ಲಿ ಮಾತಾಡೋದು ಏನಂತ ಹೇಳಿದ್ರು ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಹೌದಾ? ವಾಸ್ತವ ಇದೆ. ನಂಬರ್ ಈಗಲೇ ತಗೊಂಡು ಒಂದು ನಿಮಿಷ ಕೊಡಿ. ಒಬ್ರು ಯಾರು ನೀವು ವಿಡಿಯೋ ಫೋನ್ ಇಲ್ಲ ಮೇಡಮ್, ಅವ್ರ ಕಡೆಯಿಂದ ಮಾಡೋಣ, ಮಾತಾಡಿ ಸರ್. ಈಗ ಮಾತಾಡಿದ್ರಲ್ಲ, ನೀವು ಹೇಳಿ ಒಗ್ಗಟ್ಟಾಗಿ ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗಿ ಏನು ಮಾಡೋಕ್ಕಾಗಲ್ಲ. ನಂಬರ್ ಹಚ್ಚಿ ಇವ್ರ ಕಡೆ ಮುಂದೆ ಅದನ್ನ ಇಲ್ಲ ಸರ್, ಹಚ್ಚಿ ವಿಡಿಯೋ. ಸರ್ ಸರಿ ಮಾತಾಡಿ ಸರ್, ಲೈವಲ್ಲೇ ಮಾತಾಡ್ತಾ ಇದ್ದಾರೆ. ಪರವಾಗಿಲ್ಲ, ಮೂರು ನಮಗೆ ಬಹಳ ಖುಷಿ ಅನ್ಸುತ್ತೆ. ಯಾಕಂದ್ರೆ ಮಧ್ಯ ಅದು ಮೇನ್ ಇಂಪಾರ್ಟೆಂಟ್. ಅದು ನೀವೆಲ್ಲ ಅದು ಮಾಡಿದ್ರಲ್ಲ, ಅದು ಒಂದು ಒಳ್ಳೆ ಖುಷಿ ವಿಚಾರ. ನಮ್ಮ ಊರಿನ ನಮಸ್ಕಾರ, ಬನ್ನಿ ಸರ್. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಉತ್ತಮ ಕೆಲಸಗಾರರನ್ನ ಅವಾರ್ಡ್ ಕೊಟ್ಟು ಗೌರವಿಸುವಂತ ಮನಸ್ಥಿತಿ ಇರುವಂತ ಗ್ರಾಮಸ್ಥರು ನೀವಿದ್ದೀರಲ್ಲ. ಅಂದ್ರೆ ನೀವು ಅವ್ರಿಗೆ ಕೆಲಸ ಮಾಡುವಂತ ಕೆಲಸಗಾರರಂತ ಹುಚ್ಚುವಾಗಿ ಮಾತಾಡಿದ್ರೆ ಕೆಲಸ ಮಾಡೋದೇ ಬಿಡ್ತಾರೆ. ಆ ಕೆಲಸ ಮಾಡಿಸ್ಕೊಳ್ಳೋ ವಿದ್ಯಾ ನಿಮಗೆ ಗೊತ್ತಿದ್ರೆ ಮಾಡಿಸ್ಕೊಳ್ಬಹುದು ಸರ್. ಈಗ ಅಲ್ಲಿ ಏನೈತಲ್ರಿ ಕೆಲಸ, ಇವ್ರು ಆಲ್ರೆಡಿ ಹೇಳಿದಾರೆ, ವಿಡಿಯೋ ಅದಕ್ಕೆ ಅನುಮತಿ ಕೊಟ್ಟಿಲ್ಲ, ಬಜೆಟ್ ಮಂಡನೆ ಮಾಡಿಲ್ರಿ. ಈಗ ಹೇಳಿದಾರೆ ಅಂತ ಇವರು, ನಾಳೆ ಮಾಡ್ತೀವಿ. ನಮ್ ಯುವಕರು ಹೆಂಗೋ ಗೊತ್ತಾ ಸರ್, ಮಹಿಳೆಯರಾಗಿ ಯುವಕರಾಗಿರ್ಬೋದು, ಅವ್ರು ಮಾಡಿಲ್ಲ, ಅವ್ರ ಮುಖಾಂತರ ಕರ್ಕೊಂಡು ಹೋಗ್ಬೇಕು, ನಾವೇ ಮಾಡಿ ತೋರಿಸ್ಬೇಕು. ಹಾಗಾದ್ರೆ ಬಜೆಟ್ ಏನ್ ನೋಡ್ರಿ, ಮತ್ತೆ ಇಡೀ ಗ್ರಾಮಸ್ಥರು ಬಂದು ಪಂಚಾಯತಿ ಮುಕ್ತಿ ಆಗ್ತಾರ. ಆ ಮರ್ಯಾದೆ ಕಳ್ಕೊಳಕ್ ಹೋಗ್ಬೇಡ್ರಿ. ನೀವೇನ ನಿಮ್ಮ ಅಪ್ಪನ ಮನೆಯಿಂದ ದುಡ್ಡು ತೊಗೊಂಬಂದು ಮಾಡಾಕತ್ತಿಲ್ಲಪ್ಪ, ಜನರು ತೆರಿಗೆ ದುಡ್ಡಿಂದ ಬಂದು ಬಿದ್ದಿರಂತದನ್ನ ನೀ ಖರ್ಚು ಮಾಡಿ ಮಾಡಾಕತ್ತಿದಿ. ನಿನ್ನ ಮನೆಯಿಂದ ತಂದು ಹಾಕಿದ್ರೆ ನಾನು ಯಾಕಾರ ನಿನಗೆ ಹೇಳಪ್ಪ ಮಾರಾಯ, ಹಿಂಗೈತಿ, ನನಗೆ ಕೇಳಂಗಿಲ್ಲ ಅಲ್ಲಿ, ನಾನು ಅದಕ್ಕಂತ ಆಯ್ಕೆ ಮಾಡಿ ನಾನು ಮಾಡು ಅಂತ ಹೇಳ್ಬೇಕು. ಮಾಡಿ ಒಪ್ಕೊಳ್ಳಲ್ಲ ಸರ್, ನಿಮ್ಗೆ ಮಾಡಿ ಒಪ್ಕೊಳ್ಳಲ್ಲ. ನಿಮ್ಗೂ ಆದಂತ ಒಂದು ಸಂಘ ಇರುತ್ತೆ, ಆ ಸಂಘದಲ್ಲಿ ಒಬ್ರು ಒಂದು ಮಾತಾಡಿದ್ರೆ ಇನ್ನೊಬ್ರು ಇನ್ನೊಂದು ಮಾತಾಡ್ತಾರೆ. ಆದ್ರೆ ಇವತ್ತು ಬಾಡಿಗಿಂತ ಗ್ರಾಮಸ್ಥರೇ ಮುಖ್ಯ. ಈ ತರ ಆಗತ್ತಂತೇಳಿ ಅದು ಇದನ್ನೇ ಇದೆಯಲ್ಲ, ವ್ಯವಸ್ಥೆನೇ ಇದೆ. ಏನಿದೆ ಅಂದ್ರೆ ಕಸದ ವಿಲೇವಾರಿಗೆ ಇಷ್ಟು, ಆಮೇಲೆ ಈ ತರ ಗಟರ ಸ್ವಚ್ಛ ಮಾಡ್ಲಿಕ್ಕೆ ಇಷ್ಟು ಪರ್ಸೆಂಟ್, ಆಮೇಲೆ ಕರೆಂಟಿಗೆ ಇಷ್ಟು ಪರ್ಸೆಂಟ್ ಅಂತ ಹೇಳಿ ಹಂತ ಹಂತವಾಗಿ ಪರ್ಸೆಂಟೇ ಮಾಡಿದೆ. ಆ ಪರ್ಸೆಂಟ್ ಅನ್ನ ಈ ಹಳ್ಳಿಗೂ ಕೊಡ್ಬೇಕಲ್ಲ. ಈ ಪೌರ ಕಾರ್ಮಿಕರು ಇಲ್ವಾ ಸರ್ ನಿಮ್ಮಲ್ಲಿ? ಯಾಕೆ ಆಯ್ಕೆ ಮಾಡ್ಕೊಂಡಿಲ್ಲ? ಪೌರ ಕಾರ್ಮಿಕರು ಇರ್ಬೇಕಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿ. ಪೌರ ಕಾರ್ಮಿಕರು ಇಲ್ಲಂದ್ರೆ ಸಾರ್ವಜನಿಕರ ಪ್ಲೇಸ್ ಯಾವ ರೀತಿ ಸ್ವಚ್ಛ ಆಗುತ್ತೆ? ಮಾಡಿಲ್ರಿ ಮೇಡಮ್, ಅದು ಸ್ವಸಹಾಯ ಗುಂಪಿನಿಂದಾನೆ ಏನೋ ಒಂದು ಇದು ಗಾಡಿ ಕೊಟ್ಟರಿ, ಅದಕ್ಕೆ ಇದಿಲ್ರಿ, ಕಸಕ್ಕೆ ಘಟಕ ಮಾಡಿಲ್ಲ. ಇಲ್ಲಾಂದ್ರೆ ಪರವಾಗಿಲ್ಲ, ಅದೇ ಸಾರ್ವಜನಿಕ ಪ್ಲೇಸ್ಗಳನ್ನ ಈಗ ನಿಮ್ಮ ಆಫೀಸ್ ನ ಯಾರು ಕ್ಲೀನ್ ಮಾಡ್ತಾರೆ ಸರ್? ಪಿಡಿಒ ಆಫೀಸ್ ಅವರೇ ಪಿಡಿಒ ಮಾಡ್ಬಿಡ್ತಾರೆ. ಅವ್ರನ್ನ ಪೌರ ಕಾರ್ಮಿಕರಾಗಿ ಆಯ್ಕೆ ಮಾಡಿಕೊಂಡು ಸಾರ್ವಜನಿಕರ ಶಾಲೆ ಆಗಿರ್ಬೋದು, ಅಂಗನವಾಡಿಗಳಾಗಿರ್ಬೋದು, ಅವ್ರನ್ನ ಸ್ವಚ್ಛತೆ ಮಾಡೋದಕ್ಕೆ ಅವ್ರಿಗೆ ಅದನ್ನ ಒಂದು ಗೌರವಧನ ಅಂತ ಇಟ್ಟು. ಮತ್ತೆ ಜಾತ್ರೆ ಪಾತ್ರೆ ಟೈಮಲ್ಲಿ ಹೆಂಗ್ ಮಾಡ್ತಾರೆ? ಅವ್ರು ತಗೊಂಡಿರ್ತಾರೆ ಸರ್, ಅವ್ರ ಹೆಸರಲ್ಲಿ ಬಿಲ್ಗಳು ಎತ್ತತ್ತಿರಲ್ಲ, ಯಾರ ಹೆಸರುಗಳಲ್ಲಿ ಎತ್ತತ್ತಿರ? ನೀವು ಒಂದು ಹೇಳ್ಬೇಕಲ್ಲ ಸರ್, ಧ್ವನಿ ಎತ್ತಿದ್ರು ಮಾಡಿಲ್ಲ ಅಂತೆಲ್ಲ ನೀವ್ ಎಲ್ಲಿಗೆ ಹೋಗ್ಬೇಕು? ಇಲ್ಲೇ ಕುತ್ಕೊಂಡು ಪಿಡಿಒ ಅಪ್ಪ ನೀವ್ ಮಾಡ್ರಪ್ಪ ಅಂತ ಕುತ್ಕೋಬೇಕಾ? ಇಲ್ಲ ಅಂತ ಹೇಳಿದ್ರೆ ನೀವು ಅಪ್ಪನ ಹತ್ರ ಹೋಗ್ಬೇಕಲ್ಲ. ಇಲ್ಲ ಸರ್, ನಿಮ್ಮೂರವ್ರು ಒಗ್ಗಟ್ಟಿದ್ದಾರೆ. ನಿಮ್ಗೆ ನೀವು ಕೇಳಿದಿರ ಅಂತ ಹೇಳಿದ್ರೆ ಅಲ್ಲಿಗೆ ಬನ್ನಿ ಅಂದ್ರೆ ಇಒ ಆಫೀಸ್ ಕೂಡ ಬರಕ್ ರೆಡಿ ಇದಾರೆ. ನಿಮ್ಗೆ ಇಲ್ಲ ಆಗಿಲ್ವಾ, ಬನ್ನಿ ಇಒ ಆಫೀಸ್ಗೆ ಕರೆ ಮಾಡಿ, ನಾವು ಬರ್ತೀವಿ ಜೊತೆಗೆ. ಯಾಕೆ ಕೊಡಲ್ಲ ಸರ್? ಗ್ರಾಮಸ್ಥರಿಗೆ ಅನಾರೋಗ್ಯ ಆದ್ರೆ ಇವರು ಲಕ್ಷಗಟ್ಟಲೆ ಎತ್ಕೊಂಡು ಹೋಗ್ಬಿಟ್ಟು ಪ್ರೈವೇಟ್ ಹಾಸ್ಪಿಟಲ್ ಇಡೋದಕ್ಕೆ ಏನಾದ್ರು ಇವರು ಗಿಡಗಳು ಬೆಳೆಸಿರ್ತಾರ? ಕೇಳ್ಬೇಕು. ಮಕ್ಳು ಹೋಗ್ತಾರದ್ ನಮ್ಮ ಮಕ್ಳು, ಒಬ್ಬರ ಮಕ್ಳಲ್ಲ, ಇಲ್ಲಿ ಎಲ್ಲರೂ ನಮ್ಮ ಮಕ್ಳು ಅಂತ ಹೋಗ್ತಿದ್ದಾಗ ಅವ್ರಿಗೆ ಏನೇ ಹೆಚ್ಚು ಕಮ್ಮಿ ಆದ್ರೆ ನಾವು ಕೇಳ್ಬೇಕಲ್ಲ ಸರ್? ನೀವು ಕೇಳಿ. ಆವಾಗ್ಲೂ ಕೇಳಿಲ್ಲ ಅಂತ ಹೇಳಿದ್ರೆ ಇವ್ರು ತರಿಸ್ಬೇಕಾಗುತ್ತೆ. ಊರೆಲ್ಲರೂ ಒಗ್ಗಟ್ಟಾಗಿದ್ದಾರೆ, ಬರ್ತಾರ ಅಂತ ಹೇಳಿ ನಾವು ಅವಶ್ಯವಾಗಿ ಬರ್ತೀವಿ. ಬಂದು ಒಂದು ವಿಡಿಯೋ ಮಾಡ್ತೀವಿ. ಅವು ಯಾವ್ದು ನಾವು ಏನ್ ಮಾಡಲ್ಲ, ಸಂಬಂಧಪಟ್ಟ ಅಧಿಕಾರಿಗಳ ಜೋಡಿಗೆ ಮಾತಾಡ್ಬೇಕು ಹೊರತಾಗಿ ಅನ್ನೆಸೆಸರಿಯಾಗಿ ಅವ್ರ ಜೋಡಿ ಮಾತಾಡೋ ಅವಶ್ಯಕತೆ ಇಲ್ಲ. ಲೆಟರ್ ಮುಖಾಂತರ ಮಾಡ್ಬೋದು. ನೀವು ನಾಳೆ ಬನ್ನಿ, ನಾಳೆ ಬನ್ರಿ ಅಲ್ಲಿ. ನಾಳೆ ಅಂದಿದ್ ಮನೆ ಹಾಳು.
ಇವತ್ತೇ ಈಗ ಅನ್ನೋದು ಇವಾಗ ಗೊತ್ತಾಗಲ್ರಿ ಅದು. ಕಾಲ್ ಮಾಡ್ರಿ ಅವ್ರಿಗೆ. ನಾಳೆ ಬನ್ನಿ ಅಂತ ಹೇಳಿದ್ದು ಎದಕ್ಕೆ ಗೊತ್ತಾ? ನಾಳೆ ಅಲ್ಲೇ ಅಂಗನವಾಡಿ ಟೀಚರ್ ಬರ್ತಾರೆ. ಅವರು ಈ ಊರಿನವರಲ್ಲ, ಅಲ್ಲೇ ಸ್ವಲ್ಪ ಎಲ್ಲ ಗಲೀಜು ಇದೆ. ನೀವು ಬರೋದಾದ್ರೆ ಬಂದು ಹೆಲ್ಪ್ ಮಾಡ್ದ ಅನ್ನೋದ್ರೆ ನಾಳೆ ಬಂದು ಅಲ್ಲಿ ಹೆಲ್ಪ್ ಮಾಡಿ. ನಂಬರ್ ಕೊಡಿ, ನಾನು ಬರೋ ಅವಶ್ಯಕತೆನೇ ಇಲ್ಲ. ನಮ್ಮ ಇದು ಕಾರ್ಯಕರ್ತರು ಸಂಡೇ ಇವತ್ತು ವಿಡಿಯೋನು ಬರಲ್ಲ ಇವತ್ತು. ಇನ್ನೊಂದು ನಿಮ್ಗೆ ವಾಸ್ತವ ಗೊತ್ತಾ, ಪಿಡಿಒ ಅವರು ಕೂಡ ವಾಸ್ತವ ನಾವ್ ಯಾವ ಗ್ರಾಮದಲ್ಲಿ ಕೆಲಸ ಮಾಡ್ತಿರ್ತೀವೋ ಅಲ್ಲಿ ವಾಸ್ತವ ಅಲ್ಲೇ ಇರ್ಬೇಕು ವಾಸ್ತವ. ಅವ್ರು ಬರಲ್ಲ ಅವ್ರು ಮಾಡಲ್ಲ ಅನ್ನೋ ತರ ಯಾವ್ದೇ ಅಲ್ರಿ, ನಾನ್ ನಿಮಗೆ ಹೇಳ್ತಾ ಇರೋದು, ನೀವು ಅಲ್ಲಿ ನಾಳೆ ಅಂಗನವಾಡಿ ಚಲೋ ಇರ್ತಾ, ಮಕ್ಳು ಇರ್ತಾರೆ, ಟೀಚರ್ ಇರ್ತಾರೆ. ನೀವು ಸುಲಭವಾಗಿ ಆ ಕ್ವಶನ್ ಕೇಳಿದಕ್ಕೆ ನಿಮ್ಗೆ ಆನ್ಸರ್ ಸಿಗ್ತಾ ಇರುತ್ತಲ್ಲಿ. ಸರ್ ನೀವ್ ಅದನ್ನೇ ನಾ ಹೇಳ್ತೇವೆ, ವಿಡಿಯೋ ನಂಬರ್ ಕೊಡ್ರಿ. ನಾನು ನಾಳೆ ಬರೋ ಅವಶ್ಯಕತೆ ಇಲ್ಲ. ನಾಳೆ ನಾನು ಫೋನ್ ಮಾಡೋಷ್ಟೊತ್ತಿಗೆ ಅದು ಸ್ವಚ್ಛತೆ ಆಗಿರುತ್ತೆ ಅನ್ನೋ ನಂಬಿಕೆ ನಾನು ಕೊಡ್ತಾ ಇದ್ದೀನಿ. ನಂಬರ್ ಕೊಟ್ರೆ ಸ್ವಚ್ಛತೆ ಮಾಡಲ್ಲ ಅವರು. ಅವ್ರು ಮಾಡ್ತಾ ಹೇಳ್ತಾರೆ ನಂಬರ್ ಕೂಡ PDR ನಂಬರ್ ಕೊಡ್ರಿ ನೀವು. ಮತ್ತೆ ಇವ್ರದ್ದು ಎಲೆ ಆಯ್ತಲ್ರಿ. ಇರಿ, ನಿಮ್ಮ ಹತ್ರ ಫೋನ್ ಹಾಕಿ. ಲೈವಲ್ಲೇ ಹೇಳ್ತೀನಿ ಬೇಕಾರೆ. ಗಂಗಯ್ಯ ವಸ್ತ್ರದ PDO, ಇರ್ಲಿ ತಗೊಳ್ಳಿ ಸರ್, ಒಂದ್ ನಿಮಿಷ. ಹಿರಿಯರಿ ಪಂಚಾಯತಿ PDO. ಹೇಳಿ ನಂಬರ್ ಹೇಳಿ. 6362 850 131. ಇದೊಂದು ಒಂದು 10 ದಿನ ಹೆಣ್ಮಕ್ಳು ಒಂಚೂರು ಅರೇಂಜ್ ಮಾಡ್ಬಿಡ್ರಿ. ನಿಮ್ದು ಕೈಬೇನೆ ಒಂದು ಏನಾದ್ರು ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಶೌಚಾಲಯದ ಇಲ್ವಾ ಸರ್? ನಿಮ್ಮ MLA ಊರ್ ಕಡೆ ಒಟ್ಟ ಕಾಲೇಜ್ ದೊಡ್ಡ ಪಾಟೀಲ್ ಓ, ಇದು ದೊಡ್ಡನಗೌಡ ಪಾಟೀಲ್ ಅವರಾ ಸರ್? ಈ ತಾಲೂಕಲ್ಲಿ 70 ಹಳ್ಳಿ ಬರ್ತದೆ. ಎತ್ತಾ ಇಲ್ಲ ಅವರು ರಿಸೀವ್ ಮಾಡ್ತಾ ಇಲ್ಲ ಸರ್ ಅವರು. ಸಂಡೇ ಅಲ್ವಾ, ಇವತ್ತು ರಜೆ ಇರುತ್ತೆ. ಹಿಂಗಾಗಿ ಸರ್, ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಂಡೇ ಆದ್ರೂ ತೆಗಿಬೇಕಾಗತ್ತೆ, ಮಂಡೇ ಆದ್ರೂ ತೆಗಿಬೇಕಾಗತ್ತೆ. ನಾನು ನಮಗೆ ಗೊತ್ತು, ನಿಮ್ಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲಲ್ಲ. ಅದು ಅವ್ರಿಗೆ ಗೊತ್ತಿಲ್ಲ ಸರ್, ಗೊತ್ತು ಮಾಡಿಸೋದು ಗೊತ್ತಿದ್ವಲ್ಲ ಸರ್. ಈಗ ಇಲ್ಲೇ ಇದಾರಲ್ಲ, ಹೇಳಿ ನನಗೂ ಇದಾಗ್ಬಿಡುತ್ತೆ. ಆದರೂ ನಮಗೆ ನಾವು ಬಂದಿರೋದು ಮಧ್ಯಾಹ್ನ ಸೇರಿ ಅಂದ್ರೂ ಪರವಾಗಿಲ್ಲ, ಭಾರಿ ಒಳ್ಳೆ ಚೆನ್ನಾಗಿದ್ದಾರೆ ಎಲ್ಲ. ಫಿನಿಶ್ ಮಾಡಿ. ಯಾರು ಮಾತಾಡ್ತೀರಾ ಸರ್ ನೀವೇನು? ಅಮ್ಮ ಬಾಯ್ಲಿ ಬಾಯ್ಲಿ. ಸರ್, ಇದ್ರ ಬಗ್ಗೆನೂ ಕೇಳಿ. ಇಲ್ಲೋ ಇದು ಶೌಚಾಲಯಗಳಿಲ್ಲದೆ ಇರೋಂಥದ್ದು ನಮ್ಮ ರಾಜ್ಯದಲ್ಲಿ ಗೊತ್ತಾಗ್ಲಿ ಅಂತ. ಇದು ಒಂದೇ ಹಳ್ಳಿ ಅಲ್ಲ ಮೇಡಮ್, ಈ ಶೌಚಾಲಯ